ಯಾರು ಹೇಳಿದ್ರು? ಏಕನಾಥ್ ಶಿಂದೆ ಥರ ತಾಯಿಗೆ ದ್ರೋಹ ಮಾಡೋರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಇಲ್ಲ. ಅವರು ಅನ್ನ ಕೊಟ್ಟ ಪಕ್ಷಕ್ಕೆ ಚೂರಿ ಹಾಕಿ ಶಕುನಿ ಕೆಲಸ ಮಾಡಿದ್ರು ಅಂತ ನಮ್ಮಲ್ಲಿ ಆ ಥರ ಕೆಲಸ ಮಾಡೋರು ಯಾರೂ ಇಲ್ಲ. ನಮ್ಮದು 136 ಪ್ಲಸ್ ಇಬ್ಬರು ಪಕ್ಷೇತರು 138 ಗಟ್ಟಿಯಾದ ಸರ್ಕಾರ. ಏಕನಾಥ್ ಶಿಂದೆ ದ್ರೋಹ ಮಾಡಿ ಅನ್ನ ಕೊಟ್ಟವ್ರಿಗೆ ವಿಷ ಹಾಕಿ ಚಾಕು ಹಿರಿದ್ರು ಅನ್ನೋ ಥರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿಲ್ಲ. ನಾವು ಸ್ಟ್ರಾಂಗ್ ಆಗಿದ್ದೀವಿ. ಸರ್ಕಾರ ಇವತ್ತಿಗೆ 1 ವರ್ಷ, ಈ ಟೈಮಲ್ಲಿ ನಾವು ಗೆದ್ದಿದ್ವಿ. ನಮ್ಮ ಸರ್ಕಾರ ರಚನೆ ಆಗಿ ಇವತ್ತಿಗೆ ಫಲಿತಾಂಶ ಬಂದು ಇವತ್ತಿಗೆ 1 ವರ್ಷ. ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸ್ಟ್ರಾಂಗ್ ಆಗಿ 5 ವರ್ಷ ನಡೆಯುತ್ತೆ. ಸರ್, ಬಿಜೆಪಿ ಅವ್ರನ್ನ ಕರೆದಿದ್ದಾರಂತೆ ಫಲಿತಾಂಶ ಆದಮೇಲೆ. ನಿಮ್ಮ ಅನುಭವ ಬೇಕು ಇಲ್ಲಿ ಸರ್ಕಾರ ಆಪರೇಷನ್ ಮಾಡೋದಕ್ಕೆ ಅಂತ. BJPಯ 25 ಜನ ಶಾಸಕರು ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲಿದ್ದಾರೆ. ಜನತಾದಳದ 13 ಶಾಸಕರು ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವರು ಅವ್ರ ಪಕ್ಷಗಳನ್ನು ಉಳಿಸ್ಕೊಳ್ಳಿ, ನಮ್ಮ ಸರ್ಕಾರ ಬರೋದು ಆಮೇಲೆ ನೋಡ್ಕೊಳ್ಳೋಣ. ನಮ್ಮ ಸರ್ಕಾರ ತೆಗೆಯೋದನ್ನು BJP ಮತ್ತು JDS ಅವರ ಶಾಸಕರನ್ನ ಅವರು ಭದ್ರವಾಗಿ ಇಟ್ಕೊಳ್ಳಿ, ಆಮೇಲೆ ನೋಡೋಣ. ಅರೆ ಈಗ ಹೇಳತ್ತಲ್ಲ, ನಮ್ಮ ಜೊತೆ MP ಎಲೆಕ್ಷನ್ ಮುಂಚೆನೇ ಸಂಪರ್ಕದಲ್ಲಿದ್ದರು. ಈಗ ಅವರ ಶಾಸಕರನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ, ನಮ್ಮ ಶಾಸಕರನ್ನ ತೆಗೆಯೋದನ್ನ ನೋಡೋಣ. ಆ ಥರ ನಮ್ಮ ಜೊತೆ, ನಮ್ಮ ಹೈಕಮಾಂಡ್ ಜೊತೆ, ನಮ್ಮ ನಾಯಕರುಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವರು ಫಸ್ಟ್ ಪಕ್ಷವನ್ನು ಅವ್ರ ಶಾಸಕರನ್ನ ಹಿಡಿದಿಟ್ಕೊಳ್ಳಿ, ನಮ್ಮ ಸರ್ಕಾರ ಬೀಳಿಸೋದು ನೋಡ್ಕೊಳ್ಳೋದು. ಎಲ್ಲ ಸಂಪರ್ಕದಲ್ಲಿದ್ದಾರೆ, ಮಾತುಕತೆ ನಡೀತಾ ಇದೆ. 13 ಒಂದೇ ಕಡಿಮೆ ಮಾಡ್ತೀವಿ. 13 ಜನ ನಮ್ಮ ಸಂಪರ್ಕದಲ್ಲಿ, ನಮ್ಮ ಹೈಕಮಾಂಡ್ ಸಂಪರ್ಕದಲ್ಲಿ, ನಮ್ಮ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರ ಸಂಪರ್ಕದಲ್ಲಿ ಇದ್ದಾರೆ. ಫಸ್ಟ್ ಅವ್ರ ಸರ್ಕಾರ, ಅವ್ರ ಪಕ್ಷವನ್ನು ಬಟ್ಟಿ ಮಾಡ್ಕೊಳ್ಳಿ, ನಮ್ಮ ಸರ್ಕಾರ ತೆಗೆಯೋದು ಆಮೇಲೆ ನೋಡೋಣ. ಸರ್, ಒಂದು ಟಾಪ್ ಬಂದಿತ್ತು ಸರ್, GT ದೇವೇಗೌಡರ ನೇತೃತ್ವದಲ್ಲಿ JDSನ ಎಷ್ಟು ಜನ ಬರ್ತಾರೆ ಅನ್ನೋದು, ಆ ಥರದೇ ಚರ್ಚೆ ಆಗಿದೆ ಸರ್. ಈಗ GT ದೇವೇಗೌಡರು JDSನ ಕಟ್ಟಪ್ಪ ವೆರಿ ಸ್ಟ್ರಾಂಗ್ ಆಗಿ ಡಿಫೆಂಡಲ್ಲಿದ್ದಾರೆ. ಯಾಕೆ ನಾವು ಅವ್ರ ಹೆಸರನ್ನ ಹೇಳ್ತಾ ಇರೋದು? ಅವ್ರ ನೇತೃತ್ವದಲ್ಲೇ ಅಲ್ಲ, ಹೇಳಿದ್ನಲ್ಲ, ಇವಾಗ JDSನ ಕಟ್ಟಪ್ಪ ಇವಾಗ ಅವರು ವೆರಿ ಸ್ಟ್ರಾಂಗ್ ಆಗಿ ಡಿಪೆಂಡ್ ಮಾಡ್ಕೋತಾ ಇದ್ದಾರೆ. ಅವ್ರ ಹೆಸರು ಯಾಕೆ ಹೇಳೋದು? ಬೇರೆಯವರೆಲ್ಲ ಸಂಪರ್ಕದಲ್ಲಿದ್ದಾರೆ. ಸರ್, ನೀವು ಹಿಂಗಂತೀರಿ ಸರ್, ಆರ್ ಅಶೋಕ್ ಅಂತಾರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೆಚ್ಚು ದಿನ ಇರಲ್ಲ ಅಂತ. ಅವ್ರು ವಿರೋಧ ಪಕ್ಷ ಸ್ಥಾನ ಕಳ್ಕೊಳ್ತಾರಲ್ಲ, ಅವ್ರ ಶಾಸಕರು ನಮ್ಮ ಕಡೆಗೆ ಬಂದರೆ ವಿರೋಧ ಪಕ್ಷಕ್ಕೆ ಬೇಕಾದಷ್ಟು ನಂಬರೇ ಇರಲ್ವಲ್ಲ ಅಲ್ಲಿ. ಹಾಗೆ ಅದೆಲ್ಲ ಸುಳ್ಳು. ನಮ್ಮ ಸರ್ಕಾರ ಇನ್ನು 4 ವರ್ಷ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಜನಪರವಾದ ಸರ್ಕಾರವನ್ನು ಕೊಡ್ತೀವಿ. ಇವತ್ತು ಅಭಿವೃದ್ಧಿಯ ವೇಗದಲ್ಲಿ ನಮ್ಮ ಸರ್ಕಾರ ನಡೀತಾ ಇದೆ, ಅದನ್ನು ತಡ್ಕೊಳಕ್ಕಾಗಲ್ಲ. BJPಯವ್ರು ಬೇರೇನಿಲ್ವಲ್ರಿ, ಯಾವತ್ತು ಅವ್ರ ಸ್ವಂತ ಈ ರಾಜ್ಯದಲ್ಲಿ ಸ್ವಂತ ಕಾಲ ಮೇಲೆ ಎಲ್ಲಿ ಬಂದಿದ್ದಾರೆ? ಅವರು 112 ಗೆದ್ದು ಯಾವತ್ತು ಸರ್ಕಾರ ಮಾಡಿದ್ದಾರೆ? ಹಿಂಗೆ ಅವ್ರ ಪಕ್ಷ ಈ ಪಕ್ಷದವ್ರನ್ನ ತಂದಿಕ್ಕೋದು, ಹೊಡಿಯೋಕ್ಕೆ ನೋಡೋದು, ಬರೋದು. ಆದರೆ ಈ ಸರಿ ಅದು ಆಗಲ್ಲ. 136 ಪ್ಲಸ್ ಇಬ್ಬರು ಪಕ್ಷೇತರರು 138 ಜನ ನಾವು ವೆರಿ ಸ್ಟ್ರಾಂಗ್ ಆಗಿದ್ದೀವಿ. ಏಕನಾಥ್ ಶಿಂದೆ ಆದರೂ ದ್ರೋಹ ಮಾಡಿ ಚಾಕು ಇಕ್ಕಿ ಚೂರಿ ಹಾಕಿ ಒಡೋಗಿ ಸರ್ಕಾರ ಮಾಡಿದ್ರು. ಆ ಥರದವರು ಯಾರು ನಮ್ಮ ಹತ್ರ ಕ್ಯಾರೆಕ್ಟರ್ ಇಲ್ಲ. ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಶಾಸಕರುಗಳು ಅಸಹಕಾರ ತೋರ್ಕೊಂತ ಇದ್ದಾರೆ ಅನ್ನೋಂಥದ್ದನ್ನ ಏನಿಲ್ಲ, ಎಲ್ಲ ಅಶೋಕ್ ಅವರು ಹೇಳಿರುವಂಥದ್ದು ಸ್ಟೇಟ್ಮೆಂಟ್. ಅವ್ರು ಹಂಗೆ ಹೇಳ್ಬೇಕಲ್ಲ, ಹಂಗೆ ಹೇಳಿದ್ರೆ ಅಲ್ವ ಅವ್ರದ್ದು ಬೇಳೆಕಾಳು, ಅವ್ರಿಗೆ ಅಧಿಕಾರಿಗಳು ಅವ್ರ ಪರ ಒಂಚೂರು ಕೆಲಸ ಮಾಡಿಕೊಡೋದು. ಏನಿಲ್ಲ, ರಾಮರಾಜ್ಯ ಅಂದರೆ ಗೊತ್ತಲ್ಲ, ಆ ಥರ ರಾಮ ಶಿವ, ಸಿದ್ದರಾಮ ಶಿವಕುಮಾರ್ ಅವರ ಸರ್ಕಾರ ಗಟ್ಟಿಯಾಗಿ ವೆರಿ ಸ್ಟ್ರಾಂಗ್ ಆಗಿ ನಿಂತಿದೆ. ಸುಮ್ಮನೆ ಅವ್ರಿಗೇನು ಟೈಮ್ ಪಾಸ್ಗೆ ಹೇಳೋದು. BJPಯವರು, ಜನತಾದಳದವರು ಟೈಮ್ ಪಾಸ್ಗೆ ಹೇಳೋದು ಯಾವುದೂ ಇಲ್ಲ. ಅವ್ರು ಏನಾರ ಬೀಳುತ್ತಾ 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 ಅಂತ ಬಾಯಿ ಬಿಡ್ಕೊಂಡು ನೋಡ್ತಾ ಅವ್ರೆ. ಬೀಳ್ತಾರ, ಇನ್ನೂ ಗಟ್ಟಿಯಾಗಿ ಹೋಗ್ತಾ ಇದೀವಿ. ಈಗ ಹೇಳಿದ್ವಲ್ಲ, JDS BJPಯ ಇನ್ನೂ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಅವರು ಟ್ರೈ ಮಾಡಿದ್ರು ಈ ಸರ್ಕಾರ ಬಂದಾಗ. 4 ಜನ ಯಾವತ್ತು ಹೇಳಿದ್ವಲ್ಲ, ಬೆಳಗಾವಿಯವರೊಬ್ಬರು, ಇಲ್ಲಿ ಹಳೆ ಮೈಸೂರು ಹಳೆ ಕಲಾವಿದರು ಅಂತೀವಿ ಅವ್ರನ್ನ. ಅವ್ರು ಹೋಗೋದು ನಮ್ಮ ಶಾಸಕರ ಹತ್ರ. ಸಿದ್ದರಾಮಯ್ಯ ಸಾಹೇಬ್ರನ್ನ ಒಪ್ಕೊಂಡ್ರಲ್ಲ, ಬಂದರು 50 ಕೋಟಿ ಆಫರ್ ಮಾಡಿದ್ರು ನಮ್ಮ ಶಾಸಕರನ್ನ. ಫೋನ್ ಹಾಕೋದು, ಸ್ಪೀಕರ್ ಹಾಕೋದು, ನೋಡಿ ಅವ್ರು ಬಂದರು, ಅದು ಯಾವುದು ನಡೀಲಿಲ್ಲ, ಅದೆಲ್ಲ ಫೇಲ್ಯೂರ್ ಆದರು. ಈಗೇನೋ ಹೇಳ್ಕೊಂಡು ಅವ್ರಿಗೂ ಸಮಾಧಾನ ಆಗಲಿ ಬಿಡಿ, ನಮ್ಮ ಸರ್ಕಾರ ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ಕೊಂಡು ತಿರ್ಕೊಂಡು ಅವ್ರಿಗೆ ಸಮಾಧಾನ ಆಗಲಿ ಬಿಡಿ, ಏನಾಗುತ್ತೆ? ಏನೂ ಆಗಲ್ಲ. ಅದೆಲ್ಲ ಇವಾಗೇನು ಚರ್ಚೆ ಇಲ್ವಲ್ಲ. ಈಗ ಸುಖ ಶಾಂತಿ ನೆಮ್ಮದಿಯಿಂದ ಸರ್ಕಾರ ನಡೀತಾ ಇದೆಯಲ್ಲ. ಇವಾಗ ಏನು ಅದ್ರ ಬಗ್ಗೆ ಚರ್ಚೆ ಇಲ್ಲ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅನ್ಯೋನ್ಯವಾಗಿ ಅಣ್ಣ ತಮ್ಮದಿರ ಥರ, ಹಾಲು ಜೇನು ಥರ ಸರ್ಕಾರ ನಡೆಸ್ತಾ ಇದ್ದಾರೆ.
ರೈಲ್ವೆ ಹಳ್ಳಿಗಳು ಹೆಂಗೆ ರೈಲು ಹೋಗ್ತದೋ ಆ ಥರ ಇಬ್ಬರು ಒಂದೇ ನೇರವಾಗಿ ಹೋಗ್ತಾ ಇದ್ದಾರೆ, ಆರಾಮಾಗಿದ್ದಾರೆ. ಬದಲಾವಣೆ ಆಗಲ್ಲ ಸರ್ ಸಿಎಂ? ಹಾಲು ಜೇನು ಥರ ಸರ್ಕಾರ ನಡೀತಾ ಇದೆ. ಈಗ ಯಾಕೆ ಅದ್ರ ಮಾತು? ಅಲ್ಲ ಸರ್, ಹಾಲು ಜೇನು ಹಾಲು ಜೇನು ಒಗ್ಗಟ್ಟಾಗಿ ಸರ್ಕಾರ ನಡೀತಾ ಇದೆ, ಈಗ ಯಾಕೆ ಅದ್ರ ಮಾತು? ಹಾಲಿಗೆ ಹುಳಿ ಹಿಂಡುವಂತ ಕೆಲಸಗಳು ಅವರು ಬಿಜೆಪಿ ಅವರು ಇದು ನಮ್ಮ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಒಗ್ಗಟ್ಟಾಗಿ ಹೋಗ್ತಾರದನ್ನ ತಡಿಯೋಕ್ಕಾಗದೆ ಹಾಲಿಗೆ ಹುಳಿ ಹಿಂಡಕ್ಕೆ ನೋಡ್ತಾ ಇದ್ದಾರೆ. ಅದು ಕ್ಲಿಕ್ ಆಗಲ್ಲ, ಸಫಲ ಆಗಲ್ಲ ಅಂತಾರೆ ಸರ್. 100% ಆಗಲ್ಲ. ಓಕೆ ಸರ್, ಕಟ್ ಮಾಡಿ. ಕಾಫಿ ಕೊಡು.